ಈಗ ಹೇಳಕ್ಕ ಏನು ನಿನ್ನ ಸಮಸ್ಯೆ? ಬೆಳಿಗ್ಗೆ ನಾನು ಅವಳು ಅರ್ಜೆಂಟ್ನಲ್ಲಿ ಇದ್ದೀನಿ, ಅದಕ್ಕೆ ನನಗೆ ಕೆಲಸ ಇದ್ದಿದ್ದಕ್ಕೆ ಹಾಗೆ ಹೋದೆ. ಈಗ ನಿನ್ನ ಮಗು ಬರಕ್ಕೆ ಹೇಳಿ, ಬರ್ತೀನಿ ಅಂದಾನ, ಮಾತಾಡೋಣ ಅಂತ. ಏನಾಯ್ತು ಎತ್ತ ಅಂತ ಹೇಳಿ. ಆತ್ ಮಾತಾಡುವಂತೆ, ಯಾರು ಬೇಡ ಅಂದ್ರು. ಹೌದು, ನಿನ್ನ ಮನೆಯದು ಏನಿಲ್ಲ ಇದು ಹಕ್ಕಿಕತ್ತು. ಏನಾಯ್ತಕ್ಕ? ಇನ್ನೂ ಏನಾಗಬೇಕು? ಏನು ಹರಿದವ ನೀನು? ನನ್ನ ತಮ್ಮನ ಕಾಳಜಿ ನನಗೆ ಇರ್ತೈತಿ, ಇವರಿಗೇನಲ್ಲಲ್ಲ. ಬರಬರ್ತ ವಯಸ್ಸು ನಿನಗೆ ನಿನ್ನ ಆಫೀಸಿಗೆ ಕಳಿಸಿ ವಯಸ್ಸಿನ ಮಗ ಸೊಸೆ ಅಡ್ಡಾಡತ್ತಾರೆ ಅಂದರೆ ಏನು ಹೇಳಬೇಕು ಇದಕ್ಕೆ? ನೀನೇ ಲೆಕ್ಕದಂತ ಮೊದಲೇ ಸಣ್ಣ ಇರ್ತಾ ದುಡಿದಿ ಕಷ್ಟಪಟ್ಟು ಏನು ಒಂದು ಟೈಮ್ನಾಗ ನಿನಗೂ ಸಾಕಾಗಿ ಹೋಗೈತಿ. ಏನು ದುಡಿದು 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 ಅನ್ನಂಗೆ ಆಗಿಬಿಟ್ಟೈತಿ. ಎಲ್ಲ ದುಡಿದು ಈಡಾಗಿ ಆಸ್ತಿ ಮಾಡಿ ಮಕ್ಕಳಿಗೆ ಕೊಟ್ಟು ಈಗ ಮಗ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು, ನೋಡ್ಕೋಬೇಕು. ಯಪ್ಪ ಆರಾಮಿರಪ್ಪ, ನೀನು ಇಷ್ಟೆಲ್ಲ ಮಾಡಿಕೊಟ್ಟು ನಮಗೆ, ಇನ್ನು ನಾನು ನೋಡ್ಕೋತೀನಿ, ನೀನು ಆರಾಮಿರಪ್ಪ ಅಂತ ಹೇಳಬೇಕು. ಅದನ್ನು ಬಿಟ್ಟು ನೋಡಿದರೆ ಅವನು ಅಡ್ಡಾಡ್ತಾನೆ, ನೀನು ನೋಡಿದರೆ ಈ ನಮಗೆ ಕುಂದಿರ್ತೀಯಪ್ಪ. ಏನು ಹೇಳಬೇಕು ಇದಕ್ಕೆ? ಅಲ್ಲ ಆಂಟಿಯರೇ, ನೀವು ಹೇಳೋದು ನೋಡಿದರೆ ದಿನಾಲೂ ಅಡ್ಡಾಡಕ್ಕೆ ಹೋಗ್ತಾನೆ, ಏನೂ ಮಾಡೋದೇ ಇಲ್ಲ ಅಂತ ನೀವು ಹೇಳ್ತೀರಪ್ಪ. ಏನಿಲ್ಲ ರೀ ಆಂಟಿಯರ, ಅವರಿಗೆ ಎಲ್ಲಿ ಹೋಗೋದಿಲ್ಲ, ಪಾಪ ಕೆಲಸದ ಮೇಲೆ ಇರ್ತಾನೆ. ಈಗ ಹೋಗ್ಯಾನ, 2 ದಿನ ಬರ್ತಾನೆ ಹೇಳ್ರಿ. ಅವನು ಹೋಗುವ ಹೊತ್ನಾಗ ಅಂದ್ಲು ಆಕಿ ಪಾರ್ವತಿ, ಮಾಮರಿಗೆ ಒಬ್ಬರಿಗೆ ಇದಾಕೈತಿ, ನಾವು ಅಲ್ಲೇ ಬರಾಕಂತ ಹೇಳಿ ನಾವೇ ಜೋಡಿ ಮಾಡಿ ಕಳಿಸಿದ್ದು. ಅಕ್ಕ ಸುಮ್ಮನೆ ಈ ಥರದ್ದೆಲ್ಲ ಮಾತಾಡಿ ಯೋಚನೆ ಮಾಡಿ ನೀನು ಟೆನ್ಷನ್ ಮಾಡ್ಕೋತೀನಿ. ನೋಡು, ನಾ ಹೇಳೋದು ಕೇಳಿದ್ರೆ ಸುಮ್ಮನಿರು, ಹೋಗ್ಲಿ 2 ದಿನ ಹೋಗಿ ಬರ್ತಾರೆ. ಏನಕ್ಕ ನೀನು ಚಿಂತೆ ಮಾಡ್ತಿ? ಇನ್ನಿದ್ದವರಿಗೆ ಚಿಂತೆ ಮಾಡೋಕ್ಕೆ ಹಸ್ತಿ. ಏನೂ ಆಗಬಾರ್ದಾಗಿ ಈಗ ಸಮಾಧಾನ ಮಾಡ್ಕೊ. ಯಾಕೆ ಸುಮ್ಮನೆ ತ್ರಾಸ ತಗೊಂತಿ? ನನಗೆ ಏನೂ ಆಗಿಲ್ಲ, ನಾನೇ ಕಳಿಸಿದ್ದು ಅವರನ್ನು. ಅಡ್ಡಾಡಿ, ನಮಗೂ ಮಕ್ಕಳು ಮೊಮ್ಮಕ್ಕಳನ್ನು ನೋಡಬೇಕು ಅಂತ ಆಸೆ. ಒಂದು ಕೂಸಿನ ಹಡೆದು ಕೊಟ್ಟಲ್ಲ, ಪಾರ್ವತಿಗೆ ಹೇಳಿದ್ದೀನಿ, ಒಂದು ಮಕ್ಕಳದು ನಮಗೆ ಮಕ್ಕಳು ಬೇಕು, ಮೊಮ್ಮಕ್ಕಳು ಬೇಕಾಗಿ ಅಂತ ಹೇಳಿ ಅವರನ್ನು ಹಾಗೆ ಬಿಟ್ಟರಲ್ಲ. ಖುಷಿಯಿಂದ ಅವರು ಅಡ್ಡಾಡೋದು, ನಮ್ಮ ಆಸೆನೂ ಇಡಿರೋದು ಎಲ್ಲ ಸುತ್ತಿ ಬಳಸಿ ಹೇಳೋಕ್ಕೆ ಆಗಂಗಿಲ್ಲಕ್ಕ. ಇದ್ದಿದ್ದೆ ಹೇಳ್ತೀನಿ. ಅದ್ರಾಗ ಏನೈತಿ, ನಮ್ಮ ಮೊಮ್ಮಕ್ಕಳು ಬೇಕು ಅಂದರೆ ಅವರಿಗೆ ಆದಂಥ ಪ್ರೈವೇಟ್ ಆಗಿ ಅವರಿಗೆ ಬಿಡಬೇಕು, ನಾವು ಅವರು ಅಡ್ಡಾಡಬೇಕು, ಖುಷಿಯಾಗಿರ್ಬೇಕು, ಅವಾಗಲೇ ಸಾಧ್ಯ ಆಗ್ತೈತಿ. ಏನು ಸುಮ್ಮನಿರು. ಏನಪ್ಪ ಮಾವ? ಓ ಪ್ರೀತಮ್, ಬಾರಪ್ಪ. ಅಕ್ಕ ಎಲ್ಲಿ ಹೊಂಟಿ? ಎದಕ್ಕೆ ಬೇಕಪ್ಪ? ನನ್ನ ಮಕ ನೋಡೋದ ಸಿಟ್ಟು ಬರ್ತದ ಅವನಿಗೆ. ಸುಮ್ಮನೆ ಇಲ್ಲಿದ್ದು ಅವರಿಗೂ ಕಿರಿಕಿರಿ ಮಾಡೋ ಬದಲು ನಮ್ಮ ಪಾಡಿಗೆ ನಾವು ಹೋಗೋದು ವಾಸಲ್ಲ. ಇದೇ ಬೇಡ ಅನ್ನೋದು ನಾನು ಈಗ ಹೇಳಿನಿ. ಪ್ರೀತಮ್ಗೆ ಬರೋಕ್ಕೆ ಹೇಳಿನಿ. ಏನು ನಿನ್ನ ಮಗ, ನೀನು ತಲೆ ಕೆಡಿಸ್ಕೊಳ್ಬೇಡ, ಸುಮ್ಮನೆ ನಾನು ಮಾತಾಡ್ತೀನಿ ಅಂತ ಹೇಳಿ ಅಂದಮೇಲೆ ಯಾಕೆ ನೀನು ಹಿಂಗೆ ಮಾಡ್ತಿ? ನನಗಂತೂ ನೋಡಪ್ಪ, ಯಾವ ಮಾತು ಬೇಡ, ಕತೆ ಬೇಡ, ಏನು ನನ್ನ ಹಣೆ ಬರನ ಇಷ್ಟು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಅಂತ. ಬೇಡ ಅವರಿಗೆ ತಿಳಿದಂಗೆ ಅವರೇ ನನಗೂ ಇಲ್ಲಿ ಇರು ಅಂದರೆ ಇರ್ತೀನಿ. ಬೇಡಕ್ಕ, ನೀನು ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ, ಹೋಗು ನಿನ್ನ ಮನೆಗೆ ಅಂದರೆ ಮತ್ತೇನು ಮಾಡೋದು? ಒದ್ರೇನು ಹೊಡೆದ್ರೇನು ಬೈದ್ರೇನು ಅಲ್ಲೇ ಹೋಗಿ ಬಿದ್ದಿರ್ತೀನಿ. ನೀ ಮೊದಲು ಕೂತ್ಕೋ, ಇಲ್ಲೊಂದು ಸ್ವಲ್ಪ ಕೂತ್ಕೋ, ಸಮಾಧಾನ ಕೂತ್ಕೋ. ಯಾಕೆ ಏನು ಅಂತಿರಂತಲಕ್ಕಿಗೆ? ಗಂಡ ಹೆಂಡತಿ ಕೂಡಿ ಏನದು ಸಮಸ್ಯೆ? ನಮ್ಮ ಅಕ್ಕ ಯಾಕೆ ಇಲ್ಲಿ ಮಠ ಬಂದಾಳ? ಮಾವ ಏನೂ ಅಂದಿಲ್ಲ, ಸುಮ್ಮನೆ ಕಡ್ಡಿ ಒಯ್ದು ಗುಡ್ಡ ಮಾಡ್ಕೊಂಡು ಇಲ್ಲಿ ಬಂದು ಕುಂತಾಳ. ಹೌದೌದು, ಕಡ್ಡಿ ಒಯ್ದು ಗುಡ್ಡ ಅಂತ ನಾ ಹೆಂಗೆ ಬಾಳೆ ಬದುಕೀನಿ ಅಂತ ಹೇಳಿ ನಿನಗೇನು ಗೊತ್ತಾ ಬಾಡಿಯ? ಆ ಮನೆ ಒಳಗೆ ರಾಣಿಗತ್ಲೆ ಇದ್ದಕ್ಕೆ ನಾನು ಎಲ್ಲ ನನ್ನ ಹೆಣ್ಣು ಮಕ್ಕಳು ನನ್ನ ಮಾತು ಕೇಳುತ್ತಿದ್ರು ಆ ಮನೆಯೊಳಗೆ. ನಾನು ಹೇಳಿದ್ದೇ ಶಾಸ್ತ್ರವಾಗಿತ್ತು. ಈಕಿ ಬಂದ್ಲು ಇವನ ಹೆಂಡತಿ ಎಲ್ಲ ಬದಲಿ ಅವರೀಕ ಮಾಡಿಬಿಟ್ಟ. ಈಗ ಸಾಕಾಗಿ ಹೋಗಿಬಿಟ್ಟೈತೆ ನೋಡಪ್ಪ. ನನಗಂತೂ ಏನು ನನ್ನ ಮಾತು ಅಂದರೆ ಕಿಮ್ಮತ್ತಿಲ್ಲ. ತಿರ್ಕಂತಿವರ ಮನೆಯೊಳಗೆ ಏನು ಈ ಬಾಡ್ಯ ಏನು ಹೇಳಿದ್ದಕ್ಕೆ ಸಹಿ ಅಂತಾನೆ. ಆಕಿ ಬಿಕಾರಿ ಮಂತಂದಿಂದ ಬಂದು ತಿನ್ನಕ್ಕೆ ಗತಿ ಇಲ್ಲ ಅವಕ್ಕೆ ಅಂತ ಮಂತಿಗಿಂದ ಬಂದು ಆಕಿ ನನಗೆ ನನ್ನ ಮೇಲೆ ಟಬರು ಮಾಡ್ತಾಳೆ ಆಕಿ. ಇದನ್ನ ಹೇಳ್ತಾ ಇರೋದು ಮಾವ, ಇದೇ ಬಂದಿರೋದು ಮಾತಿಲ್ಲಿ ಅಲ್ಲ ಮಾವ. ಆಕಿ ತಿನ್ನೋ ಗತಿ ಇಲ್ಲದೆ ಇರೋ ಮಂತಂದಾಗಿಂದ ಬರಲಿ, ಎಲ್ಲಿದ್ದಾರೆ ಬರಲಿ ಅಕ್ಕ. ಆಕಿ ಈಗ ಆಕಿ ತಿನ್ನಕ್ಕೆ ಗತಿ ಇಲ್ಲದೆ ಮಂತನದಾಗಿಂದ ಬಂದಾಳಂತ ಈಕಿ ಯಾಕೆ ಹಿಂಗಂತಾಳ? ಯಾಕೆ ಅವರೇನು ಉಪವಾಸ ಇದ್ರೇನು? ತಾಯಿ ಮಗಳು ಅವರದು ಐತಿ ತಕ್ಕ ಮಟ್ಟಿಗೆ, ದೇವ್ರು ಕೊಟ್ಟಾನ ಇಲ್ಲಂತಲ್ಲ. ನಮ್ಮ ಅಷ್ಟೇ ಅಲ್ಲ ಅಂದರೆ ಅವರದು 1 ಎಕರೆನೋ ಹೊಲನೋ 1 ಮನೆಯೋ 1 ಏನೋ ಐತಿ. ಈಕೆ ಮಾತು ಎತ್ತಿದರೆ ಅವ್ವ ಬಿಕಾರಿ ನೀನು, ತಿನ್ನಕ್ಕೆ ಇಲ್ಲದೆ ಇರೋ ಮನೆಯಿಂದ ಬಂದು ಬಿಕಾರಿ, ನಿನಗೆ ಎಷ್ಟು ಸೊಕ್ಕು ಇರಬೇಕು ಬಿಕಾರಿ ಅಂತಾಳೆ. ಮತ್ತೆ ಆಕಿಗೆ ಬೇಜಾರಾಗಂಗಿಲ್ಲ? ಅಲ್ಲ, ಮನುಷ್ಯ ತೀರಾ ಹಂಗೆ ಮಾಡೋದು ತಪ್ಪಾಗೋದಿಲ್ಲ? ನಮ್ಮ ಮಾವ ನೀನೇ ಹೇಳಿ ನೋಡೋಣ. ಆಕಿಗೆ ಎಷ್ಟೇ ಆದರೂ ಈಗ ಆಕಿ ಏನು ನನ್ನ ಸೊಸಿ, ನನ್ನ ಹೆಂಡತಿ. ಈಕಿ ಸೊಸಿಯ ನನ್ನ ವಂಶಕ್ಕೆ ಬಂದು ಮಗನ ಎತ್ಕೊಟ್ಟ. ಈ ಟೈಮ್ನಾಗ ನಾವು ಆಕಿಗೆ ಮನಸ್ಸಿಗೆ ಪದೇ ನೋವು ಮಾಡೋದು, ಬಾಯಿಗೆ ಬಂದಂಗೆ ಅನ್ನೋದು ಎಲ್ಲ ಸರಿಯಲ್ಲ. ಮನೆ ಸೊಸಿ ಅಂದರೆ ಮಗಳ ಸಮಾನ ಅಂತಾರೆ. ಈಕಿ ಮಗಳ ಗತಿ ಅಂತೂ ನೋಡ್ಕೊಳ್ಳೋದು ದೂರದ ಮಾತು ಬಿಡು. ಅಲ್ಲ ಹೋಗಲಿ, ಅವನು ಮನಸ್ಸಿಗೆ ನೋವು ಆಗಂಗಿಲ್ಲ. ಬಿದ್ದು ಬಿಟ್ಟರೆ ಆಕಿ ಪಾಡಿಗೆ ಆಕಿ ಇರ್ತಾಳೆ, ಅದನ್ನು ಬಿಡ್ತಾಳೆ, ಎಲ್ಲ ಬಿಡ್ತಾಳೆ. ಬರೀ ಮಾತುಗೊಮ್ಮೆ ಅವ್ರವ್ವ ಬರ್ತಾಳಂದ್ರೆ ಈಕಿಗೆ ಇಷ್ಟ ಆಗಂಗಿಲ್ಲ ನೋಡು. ಅವ್ರವ್ವ ಬರ್ತಾಳಂದ್ರೆ ಜಗಳಾನೇ ಜಗಳ. ಬರ್ತಾಳೆ ಹಿಂಗೆ ಅದಾಯಿತು ಇದಾಯಿತು ಅಂತ ಹೇಳಿ ಸುಮ್ಮನೆ ಒದರ್ತಾಳೆ. ಒದರಿತ್ತು. ಈಗ ಅವ್ರವ್ವ ಬರಬಾರದು ಮಗಳ ಮನೆಗೆ. ಅವ್ರವ್ವ ಮೊನ್ನೆ ಒಂದು ಶೀಕರಣಿ ಮಾಡ್ತೀನಿ, ಹೋಳಿಗೆ ಮಾಡ್ತೀನಿ, ಅದು ತೊಗೊಂಡು ಬರ್ರಿ, ಇದು ತೊಗೊಂಡು ಬರ್ರಿ ಅನ್ನಕತ್ತಿದ್ಲು.
ಆಯಿತು ತಗೋ ಅಂತ ನಾನು ಅಂದೆ. ಯಾಕ ತಂದ್ರೆ ಏನಾಯಿತು, ಮಾಡಿದ್ರೆ ಏನಾಯಿತು ಅಂತ ಕೇಳ್ತೀನಿ ನಾನು ನಿನಗೆ. ಏನು ಹೌದಿಲ್ಲ ಮಾವ, ಯಾಕೆ ಪಾಪ ಅವ್ರವ್ವ ಏನು ತಿನ್ನಕತ್ತಿಲ್ಲ ಬರತ್ತಾಳೆ, ಅಕ್ಕಿಗೆ ಆಸೆ ಇರಂಗಿಲ್ಲ ನಮ್ಮ ಅವ್ವ ಅದನ್ನು ಮಾಡಿಕೊಡ್ಬೇಕು ಇದನ್ನು ಮಾಡಿಕೊಡಬೇಕು, ನಮ್ಮ ಅವ್ವ ತಿನ್ನಬೇಕು, ನಾನು ಅಡುಗೆ ಮಾಡಿ ಉಣಿಸಿ ಕಳಿಸ್ಕೊಡ್ಬೇಕು, 2 ದಿನ ಇಟ್ಕೋಬೇಕು ಅಂತ ಹೇಳಿ ಬೇಡ ನಿಮ್ಮ ಅವ್ವ ಇಲ್ಲ ಹಾಕಿರ್ತಾಳೆ, ಬೇಡ ಅಂತಾಳೆ. ಬರೀ ಹಿಂಗೆ ಈಕಿ ಮಾಡೋದು ಯಾರಿಗೆ ಗೊತ್ತೇ ಆಗೋದಿಲ್ಲ. ಬಿಡ ಮಾವ, ಹೇಳಿದರೆ ನಿಮಗೆ ಸಿಟ್ಟು ಬರುತ್ತೆ ಮಾವರೇ. ಅಲ್ಲ ಮಾವ, ಈಗ ನೋಡಿ ಇಲ್ಲಿ ಬಂದು ನಿಂತಾಳಲ್ಲ, ಹಿಂಗೆ ಮಗ ಹಂಗಂತಾನ ಸೊಸಿ ಹಿಂಗಂತಾಳ ಅಂತ ಹೇಳಿ ಸುಮ್ಮನೆ ಅಂತಾಳ ಆಕಿ. ಅಲ್ಲ ತಡಿ, ಆಕಿ ಮೊದಲೆಲ್ಲ ಹಿಂಗೆ ಅಂದಾಳನ ಹೇಳು ನೀನು ನೋಡೋಣ ಮಾವ. ಮೊದಲೆಲ್ಲ ಹಿಂಗಂದಿಲ್ಲಕ್ಕಿ, ಏನು ಎಷ್ಟು ಈಕಿ ಹಿಂಸೆ ಕೊಟ್ಟಾಳಕ್ಕಿ, ತಡ್ಕೊಂಡು ಮತ್ತು ಮುಚ್ಚಿಟ್ಕೊಂಡು ಸುಮ್ಮನೆ ಆಗ್ಯಾಳ ಆಕಿ. ಈಗ ಅಕ್ಕಿಗೆ ಸಾಕಾಗಿ ಬಿಟ್ಟೆ, ಅಕ್ಕಿಗೆ ಹೇಳಲೇಬೇಕು ಅನ್ನಂಗಾಗಿ ಅಕ್ಕಿನೂ ಅದರಾಕಿ ಬಿಟ್ಟಾಳ. ಇತ್ತಿತ್ಲಾಗ ಬಾಯಿಗೆ ಬಂದಂಗೆ ಬೈತಾಳಕ್ಕಿ. ಈಗ ಅಕ್ಕಿನೂ ಇತ್ತಿತ್ಲಾಗ ಅಲ್ಲ ನೀ ಮಾಡೋದು ಹಿಂಗಾನ, ಹೌದು ನಮ್ಮದು ಯಾಕೆ ಬಿಕಾರಿ ಮಂತ ಅನ್ನಕತ್ತಿ, ನಿಮ್ಮದೇ ಬಿಕಾರಿ ಮಂತನ ಅಂತ ಕುಲ್ಲ ಮಾತಾಡ್ತಾಳಕ್ಕಿ. ನೋಡು ಬಾಯಾಗ ನೋಡು ಬಾಯಾಗ ಬಂತು ನೋಡು, ತನಗೆ ಬಿಕಾರಿ ಮಂತಾನ ನಿಮ್ಮದು, ನನಗೇನು ಅಂತೀನಿ ನೀನು ಅಂತ ಬಾಯಿಗೆ ಬಂದಂಗೆ ಬೈತಾಳ. ತೀರ ಅಷ್ಟು ನನಗೇನು ಕಿಮ್ಮತ್ತು ಇರೋಕ್ಕಿಲ್ಲ, ಇಷ್ಟು ನಾನು ಇವರ ಕಡೆ ಎಲ್ಲ ಅನಿಸ್ಕೋಬೇಕಲ್ಲ, ಅದನ್ನು ಹೇಳು ನೀವು. ಸಾಕಾಗೈತಪ್ಪ ಯಪ್ಪ, ನನಗಂತೂ ಹೊತ್ತಾಗಿ ಇವರ ಕಡೆ ಅನಿಸ್ಕೊಂಡು ಈಗ ನನಗೆ ಇಷ್ಟೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ, ಅನುಭವಿಸುತ್ತಾಳಲ್ಲ. ಯಾರು ರೊಕ್ಕ ಅದು ಹೌದು, ನನಗೆ ಕೆಲಸಕ್ಕೆ ಆಗೋಕ್ಕೆ ಕಷ್ಟಪಟ್ಟು ದುಡಿತಾ ಇದ್ದೀನಿ, ಏನು 1ಕ್ಕೆ 10ರಷ್ಟು ಮಾಡಿಟ್ಟೀನಿ. ನೀ ಮಾಡಿಲ್ಲ ಅಂತ ಯಾರು ಅಂದರು? ನೀ ಮಾಡಿದ ಮೇಲೆ ನಮಗೆಲ್ಲ ಸಿಕ್ಕಿರೋದು ಏನು? ನೀ ಇದ್ದಿದ್ದಕ್ಕೆ ನಾವು ಹೀಗೆ ಅದೀವಿ, ನಾ ಇಲ್ಲ ಅಂತ ಹೇಳಕತ್ತಿಲ್ಲ. ಆದರೆ ನೀನು ಬಾಯಿಗೆ ಬಂದಂಗೆ ಬೈಯೋದು ಸ್ವಲ್ಪ ಕಡಿಮೆ ಮಾಡು. ಹಂಗೆ ಬಾಯಿಗೆ ಬಂದಂಗೆ ಅನ್ಬೇಡ ಆಕಿಗೆ ಅಂತ ಹೇಳಿದ್ದು. ಆಕೆ ನನಗೆ ಏನಾದರೂ ಹೇಳಬೇಕಂದ್ರೆ ನಿಮ್ಮಿಬ್ಬರ ಜಗಳದಾಗ ನನಗೆ ನೆಮ್ಮದಿ ಇಲ್ಲ. ಹೋಗು ಹೆಂಡತಿ ಕಟ್ಕೊಂಡು ಎಲ್ಲರೂ 4 ದಿನ ಹೋಗಿ ಬಾ, ಆರಾಮಾಗಿ ಬಾ, ಅಂದ್ರೆ ನೆಮ್ಮದಿ ಸಿಗತೈತಿ. ನೆಮ್ಮದಿ ಇಲ್ಲ, ನೆಮ್ಮದಿ ಅದು ಸಿಗೋದಲ್ಲ, ನಾವು ಹುಡ್ಕೋಬೇಕು. ಇದೇ ಮಾತು ನಾನು ನಿನಗೆ ಹೇಳ್ತೀನಿ, ನನ್ನ ಹೆಂಡತಿಗೆ ನೀನು ಅನ್ನಕ್ಕೆ ಹೋಗಬೇಡ. ನೆಮ್ಮದಿ ನಿನಗೂ ಎಲ್ಲ ಸಿಗುತ್ತಲ್ಲ, ಅವರು ಬಂದರೆ ನಿನಗೇನು ಸಮಾಧಾನ ಇಲ್ಲ. ಎದಕ್ಕೆ ಹೋದರೂ ನೀನು ನೋಡುವೆ. ನನ್ನ ಹೆಂಡತಿಗೆ ಏನು ಅನ್ನಕ್ಕೆ ಹೋಗಬೇಡ ಅಷ್ಟೇ. ಯಾಕೆ ವಯಸ್ಸಿನಾಗ ಎಷ್ಟೇ ಆದರೂ ದೊಡ್ಡವರು, ಅದು ಅವರು ಮಾತಾಡಿದ್ರೆ ತಪ್ಪಿರ್ತೈತಿ, ಸರಿ ಇರ್ತೈತಿ, ಅದು ಆಮೇಲಿನ ವಿಚಾರ. ಸ್ವಲ್ಪ ಸಣ್ಣವರು ನೀವು ಅನುಸರಿಸ್ಕೊಂಡು ಬಿಟ್ಟರೆ ಮನೆಯಾಗಿ ಈ ಥರ ಜಗಳ ಆಗ್ತಾವ. ಅಲ್ಲೋ, ನಾನು ಹೇಳೋದಾದರೆ ಹಂಗಂತಾಳೆ ಹಿಂಗೆ ಅಂತಾಳೆ ಅನ್ನೋದಕ್ಕಿಂತ ಹೀಗಾಗಿ ಮೆಂಟಾಲಿಟಿ ಹಾಕಿ ಬೆಳೆದು ಬಂದಿರುವ ವಾತಾವರಣ ಹಂಗೈತಿ. ಅವರು ಮೊದಲಿನಿಂದನೂ ಅದು ಯಾರು ಅಂದರೆ ಹಿಂಗೆ ಇರಬೇಕು, ಸ್ವಸ್ಥರು ಅಂದರೆ ಹಿಂಗೆ ಮಾಡಬೇಕು ಅಂತ ಹೇಳಿ ಇದಾಗಿಬಿಟ್ಟಾರೆ. ಈಗ ಅದು ನಾವು ಒಮ್ಮಿಂದ ಮುಖ ಬದಲಿ ಮಾಡೋಕ್ಕೆ ಆಗೋದಿಲ್ಲ. ನಾನು ಹೇಳ್ತೀನಿ, ಆಕಿ ಹಂಗೆ ಗೊತ್ತಾ, ಬಿಡು, ಅವರ ಪಾಡಿಗೆ ಅವರು ಹೆಂಗಿರ್ತಾರೋ ಇರಲಿ, ನೀ ಏನು ಅನ್ನೋಕ್ಕೆ ಹೋಗಬೇಡ ಅಷ್ಟೇ. ಏನು ಅಂತ ಹೇಳ್ತೀನಿ, ಏನು ಈಗ ನೀನು ಹೆಂಡತಿ ಜೊತೆ ಸೇರಿಕೊಂಡು ನೀನು ಒಳ್ಳೆ ವಾತಾವರಣಕ್ಕೆ ಮಾತಾಡೋಕ್ಕೆ ಹೋಗಬಾರ್ದು. ಒಂದು ಟೈಮ್ನಾಗ ಕಷ್ಟ ಬಿಟ್ಟಾಳ, ಮಕ್ಕಳನ್ನು ಬಿಟ್ಟಿಲ್ಲ ಅಂತ ಅನ್ನಂಗಿಲ್ಲ. ನಿನಗೆ ಹೆಣ್ಣು ಮಕ್ಕಳು, ನಿಂಗಂಡು ಮಕ್ಕಳು ಗಂಡು ಮಕ್ಕಳು ಅತ್ತಿ ಮಾವ. ಯಾಕಂದ್ರೆ ನಿಮ್ಮಪ್ಪನು ಇನ್ನೊಬ್ಬಕ್ಕೆ ಹೆಂಗಸಿನ ಇಟ್ಕೊಂಡ ಮೇಲೆ ಅಕ್ಕಿ ಕೂಟ ಒಡ ಕುಟ್ಟಿ ಅಕ್ಕಿ ಬಂದು ಮನೆಗೆ ಹೋಗಿಕೊಳ್ಳಕ್ಕೆ ಹೋದ್ರು. ಅದನ್ನೆಲ್ಲ ಹೋರಾಡಿ ಉಳಿಸ್ಕೊಂಡಾಳ. ನಿಮ್ಮಪ್ಪ ಅಕ್ಕಿನ ನಮ್ಮ ಅಕ್ಕನ ಹೊರಗೆ ದೂಡಿ ಬೇಡ, ಅಕ್ಕಿನೇ ತಂದು ಇಟ್ಕೋತೀನಿ, ಅಕ್ಕಿನ ಮದುವೆ ಮಾಡ್ಕೋತೀನಿ ಅಂತ ನಿಂತಿದ್ದ. ಅದನ್ನು ಹೋರಾಡಿ ತನ್ನ ಸ್ಥಾನ ತಾಗಟ್ಟಿ ಮಾಡ್ಕೊಂಡ. ಹಂಗೆಲ್ಲ ಇದ್ದಾಗ ಮನುಷ್ಯ ಈ ವಯಸ್ಸಿಗಿಂದ ಒಂದು ಏನಾದರೂ ಹೆಚ್ಚು ಕಮ್ಮಿ ಅಂತಿರ್ತಾರೆ, ನಾವು ಅನುಸರಿಸ್ಕೊಳ್ಬೇಕಲ್ಲ. ಹರಿದವ್ರು ನಾವು ಸ್ವಲ್ಪ ಅನುಸರಿಸ್ಕೊಳ್ಬೇಕು. ಹೋಗ್ಲಿ ಬಿಡಪ್ಪ, ಯಾಕೆ ಅನ್ಬೇಕು, ಹೋಗ್ಲಿ ಬಿಡಿ, ಏನಾದರೂ ಒಂದು ಮಾತು ಅಂದ್ರು ಅಂತ ಹೇಳಿ ನೀವು ಸುಮ್ಮನಾಗ್ಬಿಟ್ರೆ ಜಗಳ ಮುಂದುವರಿಯಂಗಿಲ್ಲ. ಹಂಗಲ್ಲ ಮಾವ, ಆಕಿ ಬ್ಯಾರೆ ಅದರ ವಿಚಾರಕ್ಕೆ ಕಿರಿಕಿರಿ ಮಾಡಿದ್ರೆ ಹೇಳ್ಬೋದು. ಆಕಿಗೆ ಒಮ್ಮೆ ನಮ್ಮ ಅತ್ತಿ ಬರೋದು ಬೇಡ, ನಿಮ್ಮವ್ವ ಯಾಕೆ ಬರ್ತಾಳೆ, ನೀನು ಇದೇ ಸೀರೆ ಹಾಕಿ ನೀನು ನನ್ನ ಬಂಗಾರದಲ್ಲಿ ಇಟ್ಟು, ಅದು ಮೊನ್ನೆ ಒಂದು ನೀವು ಕೊಟ್ಟಿದ್ರಲ್ಲ 4 ತೊಲಿದು ಒಂದು ಚಲೋ ಅದು ರಾಣಿ ಹಾರ, ಅದು ಇದರಾಗ ಕುಬಸ್ದಾಗ ಅದು ಕಳಿತು, ಅದು ಇವತ್ತಿನವರೆಗೂ ಪತ್ತೆ ಇಲ್ಲ, ಅದು ಎಲ್ಲಿ ಹೋಯ್ತು ಅಂತ ಹೇಳಿ. ಅಲ್ಲ ಈಗ ಅಂತಾಳ ನಿನ್ನ ಹೆಂಡತಿನೇ ತೊಗೊಂಡೋಗಿ ತವರು ಮನೆಯಾಗ ಕೊಟ್ಟಾಳ, ತಗೋ, ಅಲ್ಲಿ ಅವರು ಏನೋ ಮಾಡ್ಯಾರ, ತಗೋ, ಅವರು ಮುರಿಸಿ ಏನೋ ಬಂಗಾರ ಬೆಳ್ಳಿ ಮಾಡಿಸ್ಕೊಂಡಿರ್ಬೇಕು, ಇಲ್ಲ ಮನೆ ಖರ್ಚಿಗೆ ಇಟ್ಕೊಂಡಿರ್ಬೇಕು. ನಿನ್ನ ಹೆಂಡತಿ ಬರೀ ಇಂಥವೇ ಮಾಡ್ತಾಳೆ ಅಂತಾರೆ. ಆಕೆ ಯಾಕೆ ಇಲ್ಲಿ ಬಂಗಾರ ಹೋಗಿ ತವರು ಮನೆಯಾಗ ಕೊಡ್ತಾಳ? ಎಷ್ಟು ತವರು ಮನೆ ಒಳಗೆ ಏನು ಅಣ್ಣ ತಮ್ಮಗಳು, ಇನ್ನೂ 2-3 ಅಕ್ಕ ತಂಗಿಯರು ಅದಾರ. ಯಾರು ಅದಾರ? ಅವರ ಅವ್ವನ ಹೊಟ್ಟೆ ತುಂಬಿಸಿಕೊಳ್ಳೋದು ಏನು ಕಷ್ಟ ಅಲ್ಲ. ಅವರವ್ವನು ಅಕ್ಕಿನ ಹೊಲದಾಗ ಅಲ್ಲಿ ಮಾಡ್ತಾಳೆ, ಅಕ್ಕಿದು ಹೊಟ್ಟೆ ಅಕ್ಕಿ ತುಂಬಿಸ್ಕೊಳ್ತಾಳೆ. ಇಕ್ಕಿದು ಸರ ಒಯ್ದು ಮುರಿಸಿ ತಿಂತಾಳೆ. ಅಕ್ಕಿ ಮುಂದೆ ಅಂದ್ರೆ ಅಕ್ಕಿ ಬೇಜಾರಾಗಂಗಿಲ್ಲ. ಏನು 4 ತೊಲಿದದು ಎಂಥದ್ದು ಆ್ಯಂಟಿಕ್ ಡಿಸೈನ್ ಅಂತ ಇತ್ತಲ್ಲ ನೆಕ್ಲೆಸ್ದ? ಅದು ಈಗ ಒಂದು ಕಳೆದು ಒಂದೆಷ್ಟೋ 1-2-3 ತಿಂಗಳಾಯ್ತೇನಪ್ಪ.
ಕಳೆದ ಅದು 3-4 ತಿಂಗಳಾಯ್ತೇನು ಅಲ್ಲ, ಮತ್ತು ಇಷ್ಟು ದಿನ ಆದರೂ ನಮಗೆ ಸುದ್ದಿನೇ ಗೊತ್ತಿಲ್ಲ. ಹೆಂಗೆ ಹೇಳ್ತಾರೆ ಹೇಳ್ರಿ ಕಳೆದ ಅಂತ ಹೇಳಿ. ಅಷ್ಟು ಚಲೋ ಇದು. ಅದು ಎಲ್ಲಿತ್ತು, ಅದು ಯಾವ ಕಡೆ ಇತ್ತಪ್ಪ, ನನಗೇನು ಗೊತ್ತಪ್ಪ, ಆಕಿನೇ ತೊಗೊಂಡು ಹೋಗ್ಯಾಳು ನೋಡಿದೆ ಹಿಂಗಂತಾಳೆ. ಅವಳಕ್ಕಿ ನಾನು ತಗೊಂಡಿಲ್ಲ, ನಾನು ಡೆಲಿವರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಹೊಯ್ಬೇಡ ನೀನು ತುಂಬ ನಾನು ಇಟ್ಕೋತೀನಿ ಅಂತ ಹೇಳಿ ನನ್ನ ಎದುರಿಗೆ ಆಕಿನ ಅವನೇ ಇಸ್ಕೊಂಡಾಳ. ಈಕಿನೇ ಕೇಳಿ ವಾಪಸ್ ಇಸ್ಕೊಂಡಿದ್ದು ನೋಡಿ. ನಾನು ಈಗ ನೋಡಿದರೆ ನೀನೇ ಇಟ್ಕೊಂಡಿದ್ದಿ, ನಿನ್ನ ಕಡೆ ಇತ್ತು ಅಂತಾಳೆ. ವಾಪಸ್ಸಕ್ಕೆ ಡೆಲಿವರಿ ಮುಗಿಸ್ಕೊಂಡು ನಾಮಕರಣಕ್ಕೆ ಬಂದಾಳಲ್ಲ, ಈಕಿ ಬಂದಾಗ ಅಲ್ಲಿ ಇಲ್ಲ, ಅದು ಸರ ಯಾರೋ ತಗೊಂಡಾರ. ಏನು ಈಕಿಗೆ ಅದು ಗೊತ್ತೇನು ಆಗಿಲ್ಲ. ಅವತ್ತು ಹುಡುಕಿ ಆಡಿದಾಗ ಅದು ಇಲ್ಲ ಅಂತ ಹೇಳಿ ಸುಮ್ಮನೆ ಕಂಡಾಪಟ್ಟೆ ಬಂಗಾರ ಇಟ್ಟಿರ್ತಾಳೆ. ಅಲ್ಲಿ ತನ್ನ ಟಿಜುರಿ ಆಗ್ತಾ ತಾನೇ ಅಲ್ಲಿಯೂ ಇಲ್ಲಿಯೂ ಅದು ಇದ್ದರೂ ಎಲ್ಲ ಕೂಡಿಸ್ಕೊಂಡು ಯಾವುದು ಬಿಡುತ್ತವೆ, ಒಂದು ಲೆಕ್ಕ ತಕ್ಕಂಗಿಲ್ಲಕಿಗೆ.